ಕ್ವಶನ್ ನೋಡ್ಕೊಳ್ಳಿ. ಯೂಸ್ ದ ಸೀಕೆಂಡ್ ಮೆಥಡ್ ಟು ಡಿಟರ್ಮೈನ್ ದ ರೂಟ್ ಆಫ್ ದ ಇಕ್ವೇಷನ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊಲ್ಯೂಷನ್ ನೋಡಿ ಹೆಂಗೆ ಮಾಡೋದು ಈ ಪ್ರಾಬ್ಲಮ್ನ. ಫಸ್ಟ್ ಏನು ಮಾಡಬೇಕು, ಇದನ್ನ ನೀಟಾಗಿ ಬರ್ಕೊಳ್ಳಿ. ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ಆಮೇಲೆ ಇದನ್ನ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳಿ. ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್. ಈಗ ನೀವೇನು ಮಾಡಿ, ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ. ಫಸ್ಟ್ ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ಲು ಶಿಫ್ಟು ಮೋಡು ಇಲ್ಲೇನು ಮಾಡಿ ರೇಡಿಯನ್ಗೆ ಫಿಕ್ಸ್ ಮಾಡ್ಕೊಳ್ಳಿ 4. ನೆನಪು ಇಟ್ಕೊಳ್ಳಿ, ರೇಡಿಯನ್ ಯಾವಾಗ ಹಾಕಬೇಕು ಅಂದರೆ ಎಫ್ ಆಫ್ ಎಕ್ಸಲ್ಲಿ ಕಾಸು ಸೈನು ಟ್ಯಾನು ಆ ಥರ ಬಂದರೆ. ಈಗ ನೋಡಿ, ಕಾಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ ಆಲ್ಫಾ ಎಕ್ಸು. ಬೇಕಿದ್ರೆ ಎಲ್ಲದನ್ನೂ ಪ್ರಾಬ್ಲಮ್ಮು ರೇಡಿಯನ್ನಲ್ಲೂ ಮಾಡ್ಬೋದು, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಆದರೆ ಕಾಸ್ ಸೈನ್ ಇದ್ದರೆ ಕಂಪಲ್ಸರಿ ರೇಡಿಯನ್ನು. ಬೇರೆ ಪ್ರಾಬ್ಲಮ್ಸು ರೇಡಿಯನ್ನಲ್ಲೂ ಮಾಡ್ಬೋದು, ಡಿಗ್ರಿಲೂ ಮಾಡ್ಬೋದು. ಶಿಫ್ಟು ಲ್ಯಾನ್ ನೋಡಿದ್ರೆ ಇ ಪವರ್ ಬರುತ್ತೆ, ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್. ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಫಸ್ಟ್ ಎಕ್ಸ್ ಜಾಗದಲ್ಲಿ 0 ಹಾಕಿ. 0ಗೆ ಏನು ಬರ್ತಾಯಿದೆ, ಎಫ್ ಆಫ್ 0 ಈಸ್ ಈಕ್ವಲ್ ಟು 1. ನೋಡಿ 0 ಹಾಕಿದ್ಮೇಲೆ ಈಗ ನೆಕ್ಸ್ಟ್ ಏನು ಮಾಡಿ, 1 ಹಾಕಿ. ಕ್ಯಾಲ್ಕುಲೇಟ್ ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಏನು ಬರ್ತಾಯಿದೆ, ಎಫ್ ಆಫ್ 1 is equal to minus 2.1. ಇಲ್ಲಿ ನೋಡಿ, 5th ಡಿಜಿಟ್ ಏನಿದೆ 7 ಇದೆ. 4 ಇಲ್ಲಿ 4 ಡೆಸಿಮಲಲ್ಲಿ ಕೊಟ್ಟಿಲ್ಲ ಅಂದರೆ 4 ಡೆಸಿಮಲ್ಗೆ ನೀವೇನು ಮಾಡ್ಕೊಳ್ಳಿ, ರೌಂಡ್ ಆಫ್ ಮಾಡ್ಕೊಳ್ಳಿ. ರೌಂಡ್ ಆಫ್ ಮಾಡೋದು ಯಾವ ಥರ ಅಂದರೆ ನೋಡಿ, 5th ಡಿಜಿಟ್ ಏನಿದೆ 7 ಇದೆ ಅಂದರೆ 5th ಡಿಜಿಟ್ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇಲ್ಲಿ 79 ಇದ್ದರೆ 80 ಮಾಡ್ಕೋಬೇಕು. 79 ಇದ್ದರೆ 80 ಮಾಡ್ಕೋಬೇಕು. ಅಂದರೆ 1779ನ 1780, 1 ಜಾಸ್ತಿ ಮಾಡ್ಕೋಬೇಕು. ಇಲ್ಲಿ 1779 ಇದ್ದರೆ 1780 ಆ ಥರ. ಈಗ ನೋಡಿ, ಒಂದು ಪಾಸಿಟಿವ್ ಬಂದಿದೆ, ಒಂದು ನೆಗೆಟಿವ್ ಬಂದಿದೆ. ರೂಟ್ ಲೈಸ್ ಬಿಟ್ವೀನ್ 0,1 ಅಂತ ಬರ್ಕೋಬೇಕು. 0,1. ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ x0 ಅಂತ ತಗೋಬೇಕು, ಇದನ್ನ x1. ಲೆಟ್ x0 ಈಸ್ ಈಕ್ವಲ್ ಟು 0 ಆ್ಯಂಡ್ x1 ಈಸ್ ಈಕ್ವಲ್ ಟು 1. ಆಮೇಲೆ ಎಫ್ ಆಫ್ x0ನ ಇದು ಆಲ್ರೆಡಿ ಫೈಂಡ್ ಮಾಡಿರ್ತೀರ, ಆದರೂ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೆಲ್ಪ್ ಆಗುತ್ತೆ, ಬರ್ಕೊಳ್ಳಿ. ಎಫ್ ಆಫ್ 0 ಎಷ್ಟು 1. ಎಫ್ ಆಫ್ x1 ಈಸ್ ಈಕ್ವಲ್ ಟು, ಎಫ್ ಆಫ್ x1 ಅಂದ್ರೇನು 1 ಈಸ್ ಈಕ್ವಲ್ ಟು ಮೈನಸ್ 2.1780. ಈ ಥರ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಇಟರೇಟಿವ್ ಫಾರ್ಮುಲಾ ಅಂತ ಬರ್ಕೋಬೇಕೀಗ. ಸೀಕೆಂಟ್ ಇಟರೇಟಿವ್ ಫಾರ್ಮುಲಾ, ಅದು ಒಂದು ಸೀಕೆಂಟ್ ಇಟರೇಟಿವ್ ಫಾರ್ಮುಲಾ ಯಾವ ಥರ ಇರುತ್ತೆ ಅಂದರೆ ಬರೀತೀನಿ ನೋಡಿ. ಸೀಕೆಂಟ್ ಇಟರೇಟಿವ್ ಫಾರ್ಮುಲಾ ನೋಡಿ. ಫಾರ್ಮುಲಾ ಬಂದು xn ಪ್ಲಸ್ 1 ಈಸ್ ಈಕ್ವಲ್ ಟು xn ಮೈನಸ್ 1 ಡಿವೈಡೆಡ್ ಬೈ ಎಫ್ ಆಫ್ xn ಮೈನಸ್ ಎಫ್ ಆಫ್ x ಮೈನಸ್ xn ಮೈನಸ್ 1 ಇಂಟು ಎಫ್ ಆಫ್ xn n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಈಗ ಇದು ಫಾರ್ಮುಲಾ, ಸೀಕೆಂಟ್ ಇಟರೇಟಿವ್ ಫಾರ್ಮುಲಾ. ನೆನಪು ಇಟ್ಕೊಳ್ಳಿ. xn ಪ್ಲಸ್ 1 ಈಸ್ ಈಕ್ವಲ್ ಟು xn ಮೈನಸ್ xn ಮೈನಸ್ 1 ಡಿವೈಡೆಡ್ ಬೈ ಎಫ್ ಆಫ್ xn ಮೈನಸ್ ಎಫ್ ಆಫ್ xn ಮೈನಸ್ 1 ಇಂಟು ಎಫ್ ಆಫ್ xn n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. xn ಪ್ಲಸ್ 1 ಈಸ್ ಈಕ್ವಲ್ ಟು, ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಫಾರ್ n ಈಸ್ ಈಕ್ವಲ್ ಟು 1 ಅಂತ ತೊಗೋಬೇಕು. 1ಇಂದ ಸ್ಟಾರ್ಟ್ ಮಾಡಬೇಕು. ಸಾರಿ, ಇದು ಬರೆಯೋಕ್ಕೆ ಹೋಗಬೇಡಿ. ಫಾರ್ n ಈಸ್ ಈಕ್ವಲ್ ಟು 1. ಇಲ್ಲಿ 1 ಹಾಕಿದ್ರೆ 1 ಪ್ಲಸ್ 1 ಏನಾಗುತ್ತೆ 2.
x2 ಈಸ್ ಈಕ್ವಲ್ ಟು ಇಲ್ಲಿ ನೋಡಿ x1 ಮೈನಸ್ x1 ಮೈನಸ್ x0 ಡಿವೈಡೆಡ್ ಬೈ f of x1 ಮೈನಸ್ f of x0 ಇಂಟು f of x1 ಈ ಥರ ಬರ್ಕೋಬೇಕು. ಇಲ್ಲಿ ಏನು ಮಾಡಬೇಕು ಕ್ಯಾಲ್ಸಿಲಿ ನಾನು ಹೇಳ್ದಂಗೆ ಟೈಪ್ ಮಾಡ್ಕೊಳ್ಳಿ. ಕ್ಯಾಲ್ಸಿಲಿ b ಮೈನಸ್ a ಬೈ y ಮೈನಸ್ ಎಕ್ಸ್ ಇಂಟು ವೈ ಈ ಥರ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡ್ಕೋತೀರಾ? b ಮೈನಸ್ a ಬೈ y ಮೈನಸ್ ಎಕ್ಸ್ ಇಂಟು ವೈ. ನೋಡಿ ಎ ಸಿ ಹೊಡೀರಿ. ಇದನ್ನ ಕ್ಯಾಲ್ಸಿಲಿ b ಮೈನಸ್ ಬ್ರಾಕೆಟ್ ಓಪನ್ b ಮೈನಸ್ a ಬೈ y ಮೈನಸ್ ಎಕ್ಸ್ ಇಂಟು ವೈ ಈ ಥರ ಟೈಪ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್. ಇಲ್ಲಿ b ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಇದು 1, a ಅಂದರೆ 0, y ಅಂದರೆ ಇದು b, ಇದು a, ಇದು y, ಇದು x. ಮೈನಸ್ 2.1780. ಎಕ್ಸ್ ಅಂದರೆ 1. ಎಷ್ಟು ಬರುತ್ತೆ ಆನ್ಸರು? 0.31466. ಇದು ನೋಡಿ 5 ಡಿಜಿಟ್ 6 ಇರೋದ್ರಿಂದ ಇದನ್ನ 7 ಮಾಡ್ಕೊಳ್ಳಿ. 0.3147. 0.3147 ಇದೇನು x2 ಆಯಿತು. ನೆಕ್ಸ್ಟು ಫಾರ್ n ಈಸ್ ಈಕ್ವಲ್ ಟು 1 ಆಯಿತು. ಈಗ ಫಾರ್ n ಈಸ್ ಈಕ್ವಲ್ ಟು 2 ಮಾಡಿ. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಇದು ಮಾಡೋಕ್ಕೆ ಮುಂಚೆ ನೀವೇನು ಮಾಡಿ, f of x2ನ ಫೈಂಡ್ ಮಾಡ್ಕೊಳ್ಳಿ. ನೋಡಿ ಎ ಸಿ ಹೊಡೀರಿ, ಮೇಲ್ಗಡೆ ಹೋಗಿ. ದೇರ್ಫೋರ್ ಇನ್ನು ನೋಡಿ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇದು ಇರೋದು ಎಫ್ ಆಫ್ ಎಕ್ಸು. ಕ್ಯಾಲ್ಕುಲೇಟ್ ಕೊಡಿ. ಈಗ ಎಕ್ಸ್ ಜಾಗದಲ್ಲಿ ಏನು ಕೊಡ್ತೀರಾ? 0.3147. ಇದೇನು ಬರುತ್ತೆ? 5197 ಇದೆ. 5 ಡಿಜಿಟ್ 9 ಇರೋದ್ರಿಂದ 97ನ 98 ಮಾಡ್ಕೊಳ್ಳಿ. 0. ಇಲ್ಲೇನು ಮಾಡಿ, ಎಫ್ ಆಫ್ x2 ಈಸ್ ಈಕ್ವಲ್ ಟು ಅಂತ ಬರೆದು, ಎಫ್ ಆಫ್ x2 ಅಂದ್ರೇನು? 0.3147 ಈಸ್ ಈಕ್ವಲ್ ಟು 0.5198 ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಫಾರ್ n ಈಸ್ ಈಕ್ವಲ್ ಟು 1 ಆಯಿತು. ಈಗ ಫಾರ್ n ಈಸ್ ಈಕ್ವಲ್ ಟು 2 ನೋಡಿ. n ಈಸ್ ಈಕ್ವಲ್ ಟು 2ಗೆ ಸಿಂಪಲ್ಲು. ಇಲ್ಲಿ x2 ಬದಲು x3 ಬರ್ಕೊಳ್ಳಿ. x3 ಈಸ್ ಈಕ್ವಲ್ ಟು x2 ಮೈನಸ್ x1. ಇಲ್ಲಿ 1ನ 2 ಮಾಡೋದಷ್ಟೇ, 0ನ 1 ಮಾಡೋದಷ್ಟೇ. ಎಫ್ ಆಫ್ x2 ಮೈನಸ್ ಎಫ್ ಆಫ್ x1 ಇಂಟು ಎಫ್ ಆಫ್ x2. ಇದು ಫಾರ್ಮುಲಾ. x3 ಈಸ್ ಈಕ್ವಲ್ ಟು ಇಲ್ಲೇನು ಮಾಡಿ, ಎ ಸಿ ಹೊಡೀರಿ, b ಮೈನಸ್ ಅದಕ್ಕೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಈಗ b ಅಂದರೆ ಇದು ಅರ್ಥ ಆಗ್ತಿದೆಯಲ್ವಾ? a ಅಂದರೆ ಇದು. b ಏನು? 0.3147. a ಅಂದರೆ ಇದು 1. y ಅಂದರೆ ಇದು 0.5198. x ಅಂದರೆ ಇದು ಮೈನಸ್ 2.1780. ಆನ್ಸರ್ ಏನು ಬರುತ್ತೆ? 0.4467 ಬರುತ್ತೆ. ಅದನ್ನ ಬರ್ಕೋಬಿಡಿ. 0.4467 ನೋಡಿ. ಇದು 0.4467 ಬಂದ ತಕ್ಷಣ ಏನು ಮಾಡಿ, ಎಫ್ ಆಫ್ x3 ಮಾಡ್ಕೊಳ್ಳಿ. ದೇರ್ಫೋರ್ ಎಫ್ ಆಫ್ x3 ಅಂದರೆ ಎಫ್ ಆಫ್ 0.4467 ಈಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನು ಮಾಡಿ, 0.4467 ಏನು ಬರುತ್ತೆ? 0.2036. 0.2036 ನೋಡಿ.
ಇದಾದ ತಕ್ಷಣನೇ ಏನು ಮಾಡಿ, ಫಾರ್ n ಈಸ್ ಈಕ್ವಲ್ ಟು 2 ಆಯಿತು. ಈಗ n ಈಸ್ ಈಕ್ವಲ್ ಟು 3 ಕೊಡಿ. ಫಾರ್ n ಈಸ್ ಈಕ್ವಲ್ ಟು 3, ಇಲ್ಲಿ x3 ಬದಲು x4 ಬರುತ್ತೆ, x2 ಬದಲು x3 ಬರುತ್ತೆ, ಮೈನಸ್ x3 ಮೈನಸ್ x2 ಡಿವೈಡೆಡ್ ಬೈ f ಆಫ್ x3 ಮೈನಸ್ f ಆಫ್ x2 ಇಂಟು f ಆಫ್ x3. x4 ಈಸ್ ಈಕ್ವಲ್ ಟು, ಈಗೇನು ಮಾಡಿ b ಮೈನಸ್ ಎಗೆ ಹೋಗಿ, ಎ ಸಿ ಕ್ಯಾಲ್ಕುಲೇಟ್ ಕೊಡಿ. ಇಲ್ಲಿ ಬಿ ಅಂದರೆ ಇದು ಕೊಡಿ 0.4467, ಎ ಅಂದರೆ ಇದು ಕೊಡಿ 0.3147, ವೈ ಅಂದರೆ ಇದು ಕೊಡಿ 0.2036, ಎಕ್ಸ್ ಅಂದರೆ ಇದು ಕೊಡಿ 0.5198. ಎಷ್ಟು ಬರುತ್ತೆ ಆನ್ಸರ್? 0.5316 ಬದಲು 17 ಬರೀರಿ, ಯಾಕಂದರೆ 4 ಡೆಸಿಮಲ್ಗೆ ರೌಂಡ್ ಆಫ್ ಮಾಡ್ಕೊಳ್ಳಿ. ಇದಾದ ತಕ್ಷಣವೇ ಎಫ್ ಆಫ್ x4 ಮಾಡಿ. ಎಫ್ ಆಫ್ x4 ಅಂದರೆ ಎಫ್ ಆಫ್ 0.5317 ಈಸ್ ಈಕ್ವಲ್ ಟು, ಎಫ್ ಆಫ್ ಮಾಡಿದಾಗ ಎಫ್ ಆಫ್ ಎಕ್ಸ್ದು ಈಕ್ವೇಷನ್ಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ 0.5317 ಹೊಡೀರಿ, ಏನು ಬರುತ್ತೆ? -0.0429 ನೋಡಿ. ಇದು ಬಂದ ತಕ್ಷಣ ಏನು ಮಾಡಬೇಕು? ಫಾರ್ n ಈಸ್ ಈಕ್ವಲ್ ಟು 4 ಅಂತ ತಗೋಬೇಕು. x4 ಬದಲು x5 ಹಾಕ್ಕೊಳ್ಳಿ, x3 ಬದಲು x4 ಹಾಕ್ಕೊಳ್ಳಿ, ಮೈನಸ್ x3 ಮೈನಸ್ x2 ಬದಲು x4 ಮೈನಸ್ x3 ಹಾಕ್ಕೊಳ್ಳಿ, ಎಫ್ ಆಫ್ x3 ಬದಲು ಎಫ್ ಆಫ್ x4 ಹಾಕ್ಕೊಳ್ಳಿ, ಎಫ್ ಆಫ್ x2 ಬದಲು ಎಫ್ ಆಫ್ x3 ಹಾಕ್ಕೊಳ್ಳಿ, ಎಫ್ ಆಫ್ x3 ಬದಲು ಎಫ್ ಆಫ್ x4 ಹಾಕ್ಕೊಳ್ಳಿ. x5 ಈಸ್ ಈಕ್ವಲ್ ಟು ಬಿ ಮೈನಸ್ ಎಗೆ ಹೋಗಿ ಕ್ಯಾಲ್ಕುಲೇಟ್. ಈಗ ಬಿ ಅಂದರೆ x4, ಇಲ್ಲೇನಂದರೆ ಇದು ಬಿ, ಇದು ಎ, ಇದು ವೈ, ಇದು ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು? ಬಿ ಏನು 0.5317, ಎ ಏನು 0.4467, ವೈ ಏನು -0.0429, ಎಕ್ಸ್ ಏನು 0.2036. ಆನ್ಸರ್ ಏನು ಬಂತು? 0.5169. x3 ಸಿಕ್ಕ ತಕ್ಷಣ ನೀವೇನು ಮಾಡಬೇಕು? x5 ಸಿಕ್ಕ ತಕ್ಷಣ ಎಫ್ ಆಫ್ x5 ಮಾಡ್ಕೋಬೇಕು. ಎಫ್ ಆಫ್ x5 ಅಂದರೆ ಎಫ್ ಆಫ್ 0.5169, ಮೇಲ್ಗಡೆಗೆ ಹೋಗಿ ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 0.5169 ಹಾಕಿ. ಇದು ನೋಡಿ, 10⁻³ ಆ ಥರ ಏನಾದರೂ ಬಂದರೆ ಶಿಫ್ಟು ಮೋಡ್ ಹೊಡೀರಿ, 6 ಹೊಡೀರಿ, ಅದರಲ್ಲಿ ಒಂದು 7ಗೆ ಫಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ 0.0026. ಈಗ ಫಾರ್ n ಈಸ್ ಈಕ್ವಲ್ ಟು 4 ಆಯಿತು. ಈಗ ಫಾರ್ n ಈಸ್ ಈಕ್ವಲ್ ಟು 5 ತಗೊಳ್ಳಿ. ಫಾರ್ n ಈಸ್ ಈಕ್ವಲ್ ಟು 5 ನೋಡಿ, x5 ಇರೋದು ಏನಾಗುತ್ತೆ? x6 ಆಗುತ್ತೆ, x4 ಇರೋದು x5 ಆಗುತ್ತೆ. x4 ಮೈನಸ್ x3 ಇರೋದು x5 ಮೈನಸ್ x4 ಆಗುತ್ತೆ. ಈ ಕೆಳಗಡೆ ಎಫ್ ಆಫ್ x5 ಬರುತ್ತೆ, ಮೈನಸ್ ಎಫ್ ಆಫ್ x4 ಬರುತ್ತೆ, ಇಂಟು ಎಫ್ ಆಫ್ x5 ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ x6 ಈಸ್ ಈಕ್ವಲ್ ಟು ಬಿ ಮೈನಸ್ ಎಗೆ ಹೋಗಿ, ಬಿ ಮೈನಸ್ ಕ್ಯಾಲ್ಕುಲೇಟ್. ಈಗ ಬಿ ಅಂದರೆ 0.5169, ಎ ಅಂದರೆ 0.5317, ವೈ ಅಂದರೆ 0.0026, ಎಕ್ಸ್ ಅಂದರೆ -0.0429. ಏನು ಬಂತು? 0.5177 ಬಂತು, 0.5177. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎಫ್ ಆಫ್ x6 ಮಾಡ್ಕೋಬೇಕು. ಎಫ್ ಆಫ್ x6 ಈಸ್ ಈಕ್ವಲ್ ಟು ಎಫ್ ಆಫ್ 0.5177 ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಮೇಲ್ಗಡೆ ಹೋಗಿ
ಕ್ಯಾಲ್ಕುಲೇಟ್ ಕೊಡಿ, ಎಕ್ಸ್ ಜಾಗದಲ್ಲಿ ಹಾಕಿ 0.5177 ಹಾಕಿ, ಏನು ಬರುತ್ತೆ 0.00017, ಎರಡು ನಂಬರ್ ಆದರೂ ಬರೀರಿ 0.00017. ಈಗ ಫಾರ್ n ಈಸ್ ಈಕ್ವಲ್ ಟು 6 ಮಾಡಿ, 6 ಹಾಕಿದ್ರೆ ಇದು x6 ಇರೋದು x7 ಆಗುತ್ತೆ, x5 ಇರೋದು x6 ಆಗುತ್ತೆ, x5 ಮೈನಸ್ x6 ಇರೋದು x4 ಇರೋದು x6 ಮೈನಸ್ x5 ಆಗುತ್ತೆ. ಕೆಳಗಡೆ ಎಫ್ ಆಫ್ x6 ಬರುತ್ತೆ, ಎಫ್ ಆಫ್ x5 ಬರುತ್ತೆ, ಇಂಟು ಎಫ್ ಆಫ್ x6 ಬರುತ್ತೆ. x7 ಬಿ ಮೈನಸ್ಗೆ ಹೋಗಿ ಕ್ಯಾಲ್ಕುಲೇಟ್. ಈಗ ಬಿ ಅಂದರೆ ಯಾವುದು 0.5177, ಎ ಅಂದರೆ ಯಾವುದು 0.5169, ವೈ ಯಾವುದು 0.3017, ಎಕ್ಸ್ ಯಾವುದು 0.0026, ನೋಡಿ 0.5178. ಅರ್ಥ ಆಗ್ತಿದೆಯಲ್ಲ? 4 ಡೆಸಿಮಲ್ಗೆ ರೌಂಡ್ ಮಾಡಿದ್ರೆ 78 ಆಗುತ್ತೆ. ಈಗ ಇನ್ನೊಂದು ಸತಿ ಮಾಡ್ಕೋಬಿಡಿ, ಬಂದ್ಬಿಡುತ್ತೆ ಆನ್ಸರ್. ಈಗ ನೋಡಿ, ಎಫ್ ಆಫ್ x7ನ ಫೈಂಡ್ ಮಾಡ್ಕೊಳ್ಳಿ. ಎಫ್ ಆಫ್ x7 ಅಂದರೆ ಎಫ್ ಆಫ್ 0.5178. ಎ ಸಿ ಹೊಡೀರಿ, ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ, ಎಕ್ಸ್ ಜಾಗದಲ್ಲಿ ಹೊಡೀರಿ 0.5178, ಏನು ಬಂತು -0.000129 ಬದಲು 13 ಬರ್ಕೊಳ್ಳಿ. ಇದು ಫಾರ್ n ಈಸ್ ಈಕ್ವಲ್ ಟು, ಈಗ ಲಾಸ್ಟಲ್ಲಿ ಏನು ಮಾಡಬೇಕು, ಫಾರ್ n ಈಸ್ ಈಕ್ವಲ್ ಟು 7. ಈಗ x7 ಇರೋದು x8 ಆಗುತ್ತೆ, x6 ಇರೋದು ಏನಾಗುತ್ತೆ, x6 ಇರೋದು x7 ಆಗುತ್ತೆ, ಮೈನಸ್ x7 ಮೈನಸ್ x6 ಡಿವೈಡೆಡ್ ಬೈ ಎಫ್ ಆಫ್ x7 ಮೈನಸ್ ಎಫ್ ಆಫ್ x6 ಇಂಟು ಎಫ್ ಆಫ್ x7. ದೇರ್ಫೋರ್ x8 ಏನಾಗುತ್ತೆ ಅಂದರೆ ಬಿ ಮೈನಸ್ಗೆ ಹೋಗಿ ಕ್ಯಾಲ್ಕುಲೇಟ್. ಬಿ ಅಂದ್ರೇನು, ಇದು 0.5178, ಎ ಯಾವುದು ಇದು 0.5177, ವೈ ಯಾವುದು ಇದು -0.3013, ಎಕ್ಸ್ ಅಂದರೆ ಯಾವುದು ಇದು 0.3017. ಆನ್ಸರ್ ಏನು ಬಂತು 0.5177 ಬಂದಿದೆ. ನಾವೇನು ಮಾಡಬೇಕು 0.5178 ಮಾಡ್ಕೊಳ್ಳಿ, ಯಾಕಂದರೆ 5th ಡಿಜಿಟ್ 5 ಇರೋದ್ರಿಂದ ಇದು ಜಾಸ್ತಿ ಮಾಡಿ. ದೇರ್ಫೋರ್ ಫೈನಲ್ ಆನ್ಸರ್ ಎಕ್ಸ್ ಅಂದ್ರೇನು 0.5178. ಗೊತ್ತಾಗ್ತಿದೆಯಲ್ವಾ? ಇದು ಫೈನಲ್ ಆನ್ಸರ್. ಈಗ ನೋಡಿ, ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. ನೋಡಿ, ಫಸ್ಟ್ ಕ್ವಶನ್ ಈ ಥರ ಕೇಳಿದ್ದಾರೆ, ಯೂಸ್ ಸೆಕೆಂಡ್ ಮೆಥಡ್ ಟು ಫೈಂಡ್ ದ ರೂಟ್ ಆಫ್ ದ ಇಕ್ವೇಷನ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಇ ಪವರ್ ಎಕ್ಸ್ ಇಸ್ ಈಕ್ವಲ್ ಟು 0. ಫಸ್ಟ್ ಏನು ಮಾಡಬೇಕು, ಇದು ಈಕ್ವೇಷನ್ನ ಬರ್ಕೊಳ್ಳಿ, ಇದನ್ನ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳಿ. ಈ ಕ್ಯಾಲ್ಸಿಲಿ ಇದನ್ನ ಹೊಡೀರಿ, ರೇಡಿಯನಲ್ಲಿ ಇಟ್ಕೊಳ್ಳಿ ಕ್ಯಾಲ್ಸಿನ, 0 ಹಾಕಿ 1 ಬರುತ್ತೆ, 1 ಹಾಕಿ ಇದು 4 ಡೆಸಿಮಲ್ಗೆ ರೌಂಡ್ ಆಫ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡೋಕ್ಕೆ ಹೋಗಬೇಡಿ 4 ಡೆಸಿಮಲ್ಗೆ. ಸೆಕೆಂಡ್ ಮೆಥಡ್ ರೆಗ್ಯುಲರ್ ಫ್ಯಾಕ್ಸಿಲಿ ಫಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇದು x0, ಅದರಲ್ಲಿ ರೌಂಡ್ ಆಫ್ ಮಾಡೋಕ್ಕೆ ಬರಬೇಕು ನಿಮಗೆ ನೀಟಾಗಿ. x0 0, x1 ಈಸ್ ಈಕ್ವಲ್ ಟು 1 ಅಂತ ಬರ್ಕೊಳ್ಳಿ. ಎಫ್ ಆಫ್ x0 ಎಫ್ ಆಫ್ 0 ಅಂದರೆ 1. ಇದು ಆಲ್ರೆಡಿ ಇರುತ್ತೆ, ಆದರೆ ಪ್ರಾಬ್ಲಮ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಈ ಥರ ಬರ್ಕೊಳ್ಳಿ. ಎಫ್ ಆಫ್ x1 ಅಂದರೆ ಎಫ್ ಆಫ್ 1, ಎಫ್ ಆಫ್ 1 ಏನು -2.1780. ಈಗೇನು ಮಾಡಬೇಕು, ಫಾರ್ n ಇದು ಸೆಕೆಂಡ್ ಫಾರ್ಮುಲಾ ಬರ್ಕೋಬೇಕು. ಸೆಕೆಂಡ್ ಇಟರೇಟಿವ್ ಫಾರ್ಮುಲಾ ಬರೆದ್ಬಿಟ್ಟು ಫಾರ್ n ಈಸ್ ಈಕ್ವಲ್ ಟು 1 ಹಾಕಬೇಕು. 1 ಹಾಕಿದಾಗ x2 ಈಸ್ ಈಕ್ವಲ್ ಟು x1 ಮೈನಸ್ x0 ಬೈ ಎಫ್ ಆಫ್ x1 ಮೈನಸ್ ಎಫ್ ಆಫ್ x0 ಇಂಟು ಎಫ್ ಆಫ್ x1 ಆಗುತ್ತೆ. ಇದು ಕ್ಯಾಲ್ಸಿಲಿ ಟೈಪ್ ಮಾಡ್ಕೋಬೇಕು. ಈ ಕ್ಯಾಲ್ಸಿಲಿ ಏನು ಮಾಡಬೇಕು, ಬಿ ಜಾಗದಲ್ಲಿ ಈ ಥರ ಟೈಪ್ ಮಾಡಿಬಿಟ್ಟು ಬಿ ಜಾಗದಲ್ಲಿ 1 ಹೊಡಿಬೇಕು, ಎ ಜಾಗದಲ್ಲಿ 0 ಹೊಡಿಬೇಕು, ವೈ ಜಾಗದಲ್ಲಿ -2.1780 ಹೊಡಿಬೇಕು. ಎಕ್ಸ್ ಜಾಗದಲ್ಲಿ 1 ಹೊಡೆದ್ರೆ ಆನ್ಸರ್ ಏನು ಬರುತ್ತೆ 0.3147 ಬರುತ್ತೆ, ಅದು ಬರ್ಕೋಬೇಕು. 4 ಡೆಸಿಮಲ್ಗೆ ರೌಂಡ್ ಆಫ್ ಮಾಡ್ಕೋಬೇಕು. ಆಮೇಲೆ ಎಫ್ ಆಫ್ ಮಾಡ್ಕೋಬೇಕು. ಎಫ್ ಆಫ್ಗೆ ಏನು ಮಾಡಬೇಕು, ಮೇಲ್ಗಡೆ ಹೋಗಬೇಕು,
ಇದಕ್ಕೆ ಕ್ಯಾಲ್ಕುಲೇಟ್ ಕೊಡಬೇಕು. ಎಕ್ಸಾಕ್ಟಲ್ಲಿ 0.3147 ಅಂತ ಹೊಡಿಬೇಕು. ಇದು ಬರುತ್ತೆ 0.514 ಡೆಸಿಮಲ್ಗೆ ರೌಂಡ್ ಆಫ್ ಮಾಡ್ಕೋಬೇಕು. ಆಮೇಲೆ x2 ಆದಮೇಲೆ x3ಗೇನು x2 ಮೈನಸ್ ಸೇಮ್ ಫಾರ್ಮುಲಾ, x1 ಬದಲು x2 ಬರುತ್ತೆ, x0 ಬದಲು x1 ಬರುತ್ತೆ. ಆಮೇಲೆ b ಮೈನಸ್ ಇದಕ್ಕೆ ಹೊಡೆದ್ಬಿಟ್ಟು ಈ ಕ್ಯಾಲ್ಸಿಲಿ ಹೋಗಿ b ಅಂದರೆ ಇದು, a ಅಂದರೆ ರೀಸೆಂಟ್ ಇದು y, ಇದು x ಹೊಡೆದ್ರೆ ಈ ಆನ್ಸರ್ ಬರುತ್ತೆ x3. ಆಮೇಲೆ f(x3) ಮಾಡ್ಕೋಬೇಕು. 4 ಡೆಸಿಮಲ್ಗೆ ರೌಂಡ್ ಆಫ್ ಮಾಡ್ಕೋಬೇಕು. n=2 ಆದಮೇಲೆ n=3 ಇದು ಫಾರ್ಮುಲಾ. ಆಮೇಲೆ ಏನು ಮಾಡಬೇಕು, b ಮೈನಸ್ಗೆ ಹೋಗಬೇಕು, ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇದು b, ಇದು a, ಇದು y, ಇದು x ಹೊಡೆದ್ರೆ ಇದು ಬರುತ್ತೆ. ಆಮೇಲೆ f(ನ) ಫೈಂಡ್ ಮಾಡ್ಕೋಬೇಕು. 4 ಡೆಸಿಮಲ್ಗೆ ರೌಂಡ್ ಆಫ್ ಮಾಡ್ಕೋಬೇಕು. ಫಾರ್ n=4ಗೆ ಇದು ಫಾರ್ಮುಲಾ. ಆಮೇಲೆ ಇದು b, ಇದು a, b ಮೈನಸ್ಗೆ ಹೋಗ್ಬಿಟ್ಟು ಇದು b, ಇದು a, ಇದು y, ಇದು x ಹೊಡೆದ್ರೆ ಇದು ಬರುತ್ತೆ. ಆಮೇಲೆ f(ನ) ಫೈಂಡ್ ಮಾಡಿ 4 ಡೆಸಿಮಲ್ಗೆ ರೌಂಡ್ ಆಫ್ ಮಾಡ್ಕೋಬೇಕು. ನೆಕ್ಸ್ಟು ಫಾರ್ n=5ಗೆ ಇದು ಫಾರ್ಮುಲಾ. ಆಮೇಲೆ b ಮೈನಸ್ಗೆ ಹೋಗ್ಬಿಟ್ಟು ಇದು b, ಇದು a, ಇದು y, ಇದು x ಹೊಡೆದ್ರೆ ಇದು ಬರುತ್ತೆ. ಆಮೇಲೆ f(x6)ಗೆ ಇದು 4 ಡೆಸಿಮಲ್ಗೆ ಇದು 30 ಆದಮೇಲೆ 2 ನಂಬರ್ ಆದರೂ ಬರೀರಿ. ಇಲ್ಲಿ 4ಗೆ ಮಾಡೋಕ್ಕೆ ಹೋಗ್ಬೇಡಿ. 30 ಬಂದರೆ 2 ನಂಬರ್ ಆದರೂ, 00 ಆದಮೇಲೆ 2 ನಂಬರ್ ಆದರೂ ಬರೀರಿ, ಆಯ್ತಲ್ವ. ಆಮೇಲೆ ಫಾರ್ n=6ಗೆ ಇದು ಫಾರ್ಮುಲಾ. ಆಮೇಲೆ ಏನು ಮಾಡಿ, ಇದು b, ಇದು a, ಇದು y, ಇದು x ಹೊಡೆದ್ರೆ ಇದು ಬರುತ್ತೆ. ಆಮೇಲೆ f(x7)ನ ಫೈಂಡ್ ಮಾಡಿ 30 ಆದಮೇಲೆ 2 ನಂಬರ್ ಆದರೂ ಬರೀರಿ. ಆಮೇಲೆ ಫಾರ್ n=7 ಇದು ಫಾರ್ಮುಲಾ. ಇದು b, ಇದು a, ಇದು b, ಇದು a, ಇದು y, ಇದು x ಹೊಡೆದ್ರೆ ಇದು ಬರುತ್ತೆ. ಇದು ಸೇಮ್ ಇರೋದರಿಂದ ಸ್ಟಾಪ್ ಮಾಡಿ. ದೇರ್ಫೋರ್ x=0.5178. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.